ಇದೇನಕ್ಕೆ ವಸೀಮಣ್ಣ ಅಕ್ಕಿ ಇಟ್ಕೊಂಡು ಇಷ್ಟು ಜೋಶ್ನಲ್ಲಿ ಇದಾರೆ ಅಂದ್ರೆ ಪೂರ್ತಿ ವಿಡಿಯೋ ನೋಡಿ ಹೇಳ್ತೀನಿ. ನಮ್ಗೆ ತಿಂಡಿ ಮಾಡ್ಬೇಕಂತ ಹೋಟೆಲ್ಗೆ ಬಂದು ತಿಂಡಿ ಮಾಡ್ಕೊಂಡು ಹೊಂಟಿಗ್ರಿ. ಆಮೇಲೆ ಅಲ್ಲಿಂದ ನಮ್ಮ ವಸೀಮಣ್ಣನ ಲಾಫ್ಟಿಗೆ ಬಂದ್ವಿ. ಯೂಟ್ಯೂಬ್ ಕಪ್ಪಿಗೆ ಫೈನಲ್ ರೌಂಡಿಗೆ ಬಿಟ್ಟಿದ್ದೀವಿ. ಆಮೇಲೆ ಹಂಗೆ ಸ್ಕ್ರೂಗಳು ತಗೋಬೇಕಂತ ಸ್ಕ್ರೂಗಳು ತಗೊಂಡು ಅಲ್ಲಿಂದ ಬಂದ್ವಿ. ಹಂಗೆ ನಮ್ಮ ಮನೆ ಹತ್ರ ಬಂದ್ರೆ ಇದು ನೋಡಿ ಯಾವ್ದೋ ಹುಡುಗರು ಅಕ್ಕಿ ನೋಡಿದ ತಕ್ಷಣ ಹೆಂಗ್ ರಾಕೆಟ್ ಸ್ಪೀಡ್ ನಲ್ಲಿ ಹತ್ತಿದಾರೆ ಅಂದ್ರೆ ನಮ್ಗೆ ಕಾಣಿಸ್ಲಿಲ್ಲ, ಹಂಗ ಹತ್ತಿದ್ರು. ಆಮೇಲೆ ನಮ್ಮ ಮನೆ ಹತ್ರ ಮರ ಬೀಳ್ಸಿದ್ರು. ಅಲ್ಲಿಂದ ಹಾಸನದಲ್ಲಿ ಕೆಲಸ ಇತ್ತು ಅಂತ ಹಾಸನಕ್ಕೆ ಹೊಂಟಿಗುರು. ಆಮೇಲೆ ಹಂಗೆ ಟೋಲ್ ಇತ್ತು, ಟೋಲ್ ನಲ್ಲಿ ನಿಲ್ಸ್ಬಿಟ್ಟು ಏನಕ್ಕೋ ಕಾರ್ಡ್ ಆಗ್ಲಿಲ್ಲ ಅಂತ ಆಂಟಿ ಬಂದು ತಗೊಂಡ್ರು. ಆಮೇಲೆ ಹಂಗೆ ಹಾಸನದಲ್ಲಿ ಹೋಗ್ಬೇಕಾದ್ರೆ ಒಂದ್ ವ್ಯೂ ತೆಗ್ದಿ. ಆಮೇಲೆ ಹಂಗೆ ಹಾಸನಕ್ಕೆ ಎಂಟ್ರಿ ಆದ್ವಿ ಗುರು. ಹಾಸನಕ್ಕೆ ಎಂಟ್ರಿ ಆಯ್ತಿದ್ದಂಗೆ ಏನ್ ಕಾಣಿಸ್ತದೆ ಅಂದ್ರೆ ಅಕ್ಕಿಗಳು ಕಾಣಿಸ್ತವೆ ಗುರು. ಹಾಸನದಲ್ಲಿ ನಮ್ಗೆ ಅದೇ ಚೆನ್ನಾಗಿ ಕಾಣಿಸೋದು, ಏನಕ್ಕಂದ್ರೆ ಅಕ್ಕಿ ಹಾರಾಡ್ತಿರ್ತಾವ ನೋಡಕ್ಕೆ ಚಂದ. ಹಾಸನದಿಂದ ಯಾರ್ಯಾರು ನೋಡ್ತಿದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಸನ್ ಪಿಜನ್ ಅಂತ ಕಮೆಂಟ್ ಹಾಕಿ. ಹಾಸನದಲ್ಲಿ ಹಂಗೆ ಒಂದ್ ಕಪಲ್ಸ್ ಕಾಣಿಸ್ಕೊಂಡ್ರು ಗುರು. ಇದ್ಯಾ ಕಪಲ್ಸ್ ಅಂದ್ರೆ ಕುದುರೆಗಳು ಗುರು. ಆಮೇಲೆ ಹಂಗೆ ಹಾಸನದಿಂದ ಬರ್ತಿದ್ದಾಗ ಯಾವ್ದೋ ಕಾರಿಗೆ ಚೀಲ ಸಿಗಾಕೋಬಿಟ್ಟಿತ್ತು. ನಾವೇನೋ ಟೈರಿಗೆ ಸುತ್ಕೊಬಿಡ್ತದಂತ ನಾವ್ ಹೇಳದ್ ಕರ್ತವ್ಯ ಅಂತಾನು ನಾವ್ ಹೇಳ್ಬಿಟ್ಟು ಇವರು. ವಸೀಮಣ್ಣ ಏನಕ್ಕೆ ಹಿಂಗ ಆಡ್ತಿದ್ರೆ ಅವ್ರ ಅಕ್ಕಿ ಗೆದ್ದೈತೆ. ಹೆಂಗ್ ಗೆದ್ದೈತೆ ಅಂತ ನೋಡ್ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ.